ಮೋಟರ್ ರಿಪೇರ್ ಆಗಿಬಿಟ್ಟಿತ್ತು, ಹಂಗೆ ಪೈಪ್ಲೆತ್ ನೋಡಿದ್ರೆ ಥ್ರೆಡ್ಗಳು ಹೋಗ್ಬಿಟ್ಟಿತ್ತು. ಹಂಗೆ ಹಾಸ್ಕೊಂಡ್ ಬಂದ್ಬಿಡೋಣ ಅಂತ ಟ್ಯಾಕ್ಟ್ರಿ ಕೇಳಿದ್ದೆ. ಟ್ಯಾಕ್ಟ್ರಿನೂ ಬಂದಿತ್ತು, ಪೈಪ್ಲೆಲ್ಲ ಕ್ಲೀನ್ ಆಗಿ ಎತ್ತಿ ಲೋಡ್ ಮಾಡ್ಕೊಂಡು ನಾವು ಹಂಗೆ ಬೇರ್ಕಿ ಕಡೆ ಬಂದ್ರೆ ಹಂಗೆ ಟ್ಯಾಕ್ಟ್ರಿ ಆಗಿರೋದೆಲ್ಲ ಕ್ಲೀನ್ ಆಗಿ ಇಲ್ಸ್ಕೊಂಡ್ರೆ ನಮ್ದೆಲ್ಲ ಹಳೆ ಪೈಪ್ಗಳು ಇದು ಎರಡಕ್ಕಿಂತ ಥ್ರೆಡ್ ಹಾಕ್ತಾ ಇರೋದು. ಒಂದಕ್ಕಿಂತ ಥ್ರೆಡ್ ಹಾಕಿದ್ರೆ ಅರ್ಧ ಅಡಿ ಹೋಗ್ತದೆ. ಇವ್ರು ಬಂದು ಒಂದು ಪೈಪ್ಗೆ 60 ರೂಪಾಯಿನೋ ಚಾರ್ಜ್ ಮಾಡ್ತಾರೆ ಥ್ರೆಡ್. ಹಂಗೆ ನಮ್ ಟ್ಯಾಕ್ಟ್ರಿ ಡ್ರೈವರ್ ಅನ್ಸೈಜ್ ಮೋಟರ್ ಒಂದು ಮಾತಾಡಿದ್ದ 3.5 HP ಅದು ಟ್ಯಾಕ್ಟ್ರಿಗೆ ಎತ್ತಕಂದ ಅವ್ರ ಊರ್ ಕಡೆ ಹೋದ್ರು. ನಾನು ಹಂಗೆ ಔಷಧಿ ಇಸ್ಕೊಂಬೇಕಿತ್ತು, ಹಂಗೆ ಔಷಧಿ ಇಸ್ಕೊಂಡ್ಬಿಟ್ಟು ನಮ್ಮ ಮೋಟರ್ ರೆಡಿ ಮಾಡೋರು ಇಲ್ಲ ನೋಡಕ್ ಹೋದ್ರೆ ಅವಾಗ ರೆಡಿ ಮಾಡ್ತಾ ಇದ್ರು. ಇದೆಲ್ಲ ಮುಸ್ಕೊಂಡು ನಮ್ಮ ತಾಟ್ ಕಡೆ ಬಂದ್ರೆ ಪೈಪ್ ಇಳಿಸ್ಬಿಟ್ಟು ಟ್ಯಾಕ್ಟ್ರಿ ಓದ್ತಾ ಇತ್ತು. ಹಂಗೆ ನಮ್ಮ ಫ್ರೆಂಡ್ ಬರ ತೋಟ ಹತ್ರಕಂದ ಹೋಗಪಟ್ಟ ಔಷಧಿ ಎಲ್ಲ ಕಲ್ಸ್ಬಿಟ್ಟಿದ್ದ. ಎಷ್ಟು ಲೀಟರ್ ಕಲ್ಸಿರೋದಪ್ಪ ಅಂದ್ರೆ 600 ಲೀಟರ್ ಕಲ್ಸಿರೋದು. ಏನ್ಕಪ್ಪ ಔಷಧಿ ಹೊಡಿತಾರೆ ಅಂದ್ರೆ ಸುರುಗ್ರಾಗ ಬ್ಲಾಕ್ ಮ್ಯಾಚ್ ಏನೋ ಬರ್ತಿರೋದಕ್ಕ. ಇದೆಲ್ಲ ಹೊಡೆದ್ಬಿಟ್ಟು ಹಂಗೆ ಕ್ಲೀನ್ ಆಗಿ ಪೈಪ್ಲೆಲ್ಲ ಸುಟ್ಕೊಂಡ ರೂಮಾಗ ಎತ್ಕೊಂಡೋಗಿತ್ತು. ಎಲ್ಲ ಮುಸ್ಕೊಂಡ ನಾವು ನಮ್ಮ ತೋಟ ಕಡೆ ಬಂದ್ರೆ ನಾವು ವೇಲಂ ಪ್ರೈಮ್ ಬಿಡ್ಬೇಕಿತ್ತು. ಇವತ್ಕ ನಮ್ದು ಕ್ಯಾರೆಟ್ ಚೆಲ್ಲಿ 24 ದಿವಸ ಆಗೈತೆ. ಈ ಟೇಜ್ ಬಿಟ್ರೇನೆ ಇದು ಕೆಲಸ ಮಾಡೋದು. ಈ ಒಂದು ಔಷಧಿ ಏನ್ ಕೆಲಸ ಮಾಡ್ತದ ಅಂದ್ರೆ ಬೇರು ಚೆನ್ನಾಗಿಲ್ಲಕ, ಗೆಡ್ಡೆ ಫಿನಿಶಿಂಗ್ ಚೆನ್ನಾಗಿ ಬರ್ತಾ ಇದೆ. ನನ್ನ ಐಡಿ ಫಾಲೋ ಮಾಡಿ ಸಿಗೋಣ.